ನಮ್ಮ ಮಂಡ್ಯ ಉಸ್ತುವಾರಿ ಸಚಿವರಂತ ರಾಮಲಿಂಗಾರೆ ನಮ್ಮ ಶಿವರಾಜ ಸ್ವಾಮಿ ಅವರೇ, ಕನ್ನಡ ಸಂಸ್ಕೃತಿ ಮಂತ್ರಿಗಳಂತ ನಮ್ಮ ಶಿವರಾಜ್ ತಂಗಡಿ ಅವರೇ, BWSP ಚೇರ್ಮನ್ ನಮ್ಮ ಈ ಒಂದು ಕನ್ನಡ ನಮ್ಮ ಕಾವೇರಿ ಆರತಿಗೆ ಅವರು ಒಂದು ಜವಾಬ್ದಾರಿ ವಹಿಸಿದ್ದೇನೆ ಅಧಿಕಾರಿಗಳ ಪರವಾಗಿ. ರಾಮ್ ಪ್ರಸಾದ್ ಅವರೇ, ನಮ್ಮ ಜಿಲ್ಲಾಧಿಕಾರಿಗಳು, ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಸ್ಥಳೀಯ ಶಾಸಕರು ಮತ್ತು ಚೆಸ್ಕಾಂ ಚೇರ್ಮನ್ ಇದ್ದಾರೆ, ಬಂಡಿ ಸಿದ್ದೇಗೌಡರು, ಗೂಳಿಗೌಡರು ಎಲ್ಲ ಕೂಡ ಇದ್ದಾರೆ. ಕೆಲವು ರೈತರ ಮುಖಂಡರು ಕೂಡ ಎಲ್ಲ ಬಂದಿದ್ದಾರೆ. ಇವತ್ತು ಕಾವೇರಿ ಆರತಿ ನಮ್ಮ ಕರ್ನಾಟಕ ರಾಜ್ಯದ ಆರತಿ ಕಾವೇರಿ ಇಡೀ ಬೆಂಗಳೂರಿಗೆ, ನಮ್ಮ ರೈತರಿಗೆ, ತಮಿಳುನಾಡು ರೈತರಿಗೆ, ಪಾಂಡಿಚೇರಿ ರೈತರಿಗೆ ಮತ್ತು ಕೇರಳ ಎಲ್ಲ ಕಾವೇರಿ ಜನಾಂಗ ಪ್ರದೇಶಕ್ಕೆ ಎಲ್ಲ ವಿವಿಧ ರೀತಿಯಲ್ಲಿ ಅನುಕೂಲ ಆಗ್ತಾ ಇದೆ. ನನ್ನ ಒಂದು ನಂಬಿಕೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನಗೆ ನಂಬಿಕೆ. ಈ ಹಿನ್ನೆಲೆಯಲ್ಲಿ ನಾವು ಈ ದೇಶದ ಪರಂಪರೆಯಲ್ಲಿ ನಾನು ಅನೇಕ ಕಡೆ ನೋಡಿದ್ದೇನೆ. ಗಂಗಾ ಆರತಿ ನೋಡಿದ್ದೇನೆ, ತುಂಗಾ ಆರತಿ ನಮ್ಮ ರಾಜ್ಯದಲ್ಲೇ ನಡೀತಾ ಇದೆ. ಸುಮಾರು ತುಂಗಾ ನದಿ ಅಡಿಯಲ್ಲಿ ಹಿಂದೆ ಬಿಜೆಪಿಯವರ ಕಾಲದಲ್ಲೂ ಕೂಡ ಅದನ್ನ ಪ್ರಾರಂಭ ಮಾಡಿಸಿದ್ದಾರೆ. ಅದು ಇಲ್ಲಲ್ಲ, ನಮ್ಮ ಕಾಲದಲ್ಲಿ ನಾನು ಇದ್ರಲ್ಲಿ ಮಾಡಿದೆ, ಎಲ್ಲಿ ವಿಜಯನಗರದಲ್ಲಿ. ಅದಾದ್ಮೇಲೆ ತಿರ್ಗಾ ಮಧ್ಯದಲ್ಲಿ ಇನ್ನೊಂದು ಕಡೆ ಈಗಾಗಲೇ ಪ್ರಾರಂಭ ಮಾಡಿ ನಾವು ಕನ್ನಡ ನಮ್ಮ ಇಲಾಖೆಯಿಂದ ಹಣ ಕೂಡ ಹೋಗಿದೆ. ಈಗ ಇದಕ್ಕೆ ಹೊಸ ರೂಪ ಕೊಡಬೇಕು ಅಂತ ಹೇಳಿ ನಾವು ಇದಕ್ಕೆ ಪ್ರಾರಂಭವನ್ನು ಮಾಡಿದ್ದೇವೆ. ಹಿಂದಿಂದ ಕೂಡ ಮಹಾರಾಜರು ಬಹಳ ಆ ಉದ್ಯಾನವನ ಕಾಲದಿಂದ ಹಿಡಿದು ಕೂಡ ನಡೆಸಿ, ನಮ್ಮ ಗುಂಡ್ರಾಯರ್ ಕಾಲದಲ್ಲಿ ಅದಕ್ಕೊಂದು ಮ್ಯೂಸಿಕಲ್ ಫೌಂಟೇನ್ ಕ್ರಿಯೇಟ್ ಮಾಡಿ ಇವತ್ತು ಕೂಡ 7-8 ಸಾವಿರ ಜನ ಸಾರ್ವಜನಿಕರು, ಪ್ರವಾಸಿಗರು ಅಲ್ಲಿಗೆ ಬರ್ತಾ ಇದ್ದಾರೆ. ಇನ್ನ ಪ್ರವಾಸಿಗರನ್ನ ಹೆಚ್ಚಿಸಬೇಕು. ಬೆಂಗಳೂರಿಂದ ಕೇವಲ 1-1.5 ಗಂಟೆಯಲ್ಲಿ ಬಂದು ಪ್ರವಾಸದಲ್ಲಿ ಪಾಲ್ಗೊಂಡು ನೋಡಬೇಕಾದಂತ ಒಂದು ಸ್ಥಳ ನಮ್ಮ ಮೈಸೂರು KRS. ಇದು ಎರಡೂ ಕೂಡ ನಾವು ಜನರಿಗೆ ಇನ್ನ ಹೆಚ್ಚಿಗೆ ಆಕರ್ಷಣೆಯನ್ನು ಮಾಡಬೇಕು. ಚಾಮುಂಡಿ ಬೆಟ್ಟಕ್ಕೆ ಈಗಾಗಲೇ ನಮ್ಮ ಪ್ರಾಧಿಕಾರವನ್ನ ರಚನೆ ಮಾಡಿ ವಿವಿಧ ರೀತಿಯಲ್ಲಿ ಮೈಸೂರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಬಹಳ ಜನ TVS ಕಂಪನಿಯವರು ಅನೇಕ ದೇವಸ್ಥಾನಗಳನ್ನ ಅಭಿವೃದ್ಧಿ ನಮ್ಮ CRS ಅವರೇ ಆದಂತ ಸಹಾಯವನ್ನು ಕೂಡ ಮಾಡಿದ್ದಾರೆ. ಇವತ್ತು ಅನೇಕರು ನನಗೆ ಸರಿಯನ್ನ ಕೊಟ್ಟರು. ಈ ದೇವಿಗೆ ನಾವು ಕಾವೇರಿ ತಾಯಿಗೆ ನಮನವನ್ನ ಸಲ್ಲಿಸಬೇಕು ಅಂತ. ನಾನು ಕಳೆದ ವರ್ಷ ಇಲ್ಲೊಂದು ಕಾರ್ಯಕ್ರಮವನ್ನ ಇಲ್ಲಿ ರೂಪಿಸಿದೆ. ಬಹುಶಃ ನಾನು ನಿರೀಕ್ಷೆನೂ ಮಾಡಲಿಲ್ಲ. ಒಂದು 25 ಸ್ಯಾಂಕಿ ಟ್ಯಾಂಕ್ ನಲ್ಲಿ ಕಾವೇರಿ ಆರತಿನ ಮಾಡಿದ್ರು. ಕೆಲವರು ಕೋರ್ಟ್ಗೂ ಹೋದ್ರು, ಕೋರ್ಟ್ ಅಲ್ಲೂ ಅನುಮತಿನೂ ಕೊಟ್ಟರು. ಸುಮಾರು 20-25 ಸಾವಿರ ಜನ ಬಂದು ಬರೀ ಒಂದು ವಾರದಲ್ಲಿ ಮಾಡಿದಂತಕ್ಕೆ ಜನ ಬಂದು ಸಾಯಂಕಾಲ ಬಂದು ವೀಕ್ಷಣೆ ಮಾಡಿದ್ರು. ಇದು ಯಾಕೆ ಅಂತಂದ್ರೆ ಜನರ ಭಾವನೆ ಏನು ಅಂತ ತಿಳ್ಕೊಳ್ಬೇಕು. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇರ್ತದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇರ್ತಾನೆ. ಇದರಲ್ಲಿ ನಮ್ಮೆಲ್ಲರ ನಂಬಿಕೆ. ಈ ದೃಷ್ಟಿಯಿಂದ ತಾಯಿ ಕಾವೇರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಬಣ್ಣ ಇಲ್ಲ, ಎಲ್ಲರ ಆಸ್ತಿ ಆ ತಾಯಿ. ಎಲ್ಲ ವರ್ಗಕ್ಕೂ ಕೂಡ ಆ ತಾಯಿ ನಾವೆಲ್ಲ ಉಪಯೋಗಿಸ್ತಾ ಇದ್ದೇವೆ. ಅದಿಲ್ಲ ಅಂದ್ರೆ ಬೆಂಗಳೂರಿಗೆ ಕುಡಿಯೋ ನೀರೇ ಇಲ್ಲ. ಉದ್ಯೋಗಸ್ಥರಿಗೆ, ಫ್ಯಾಕ್ಟ್ರಿಗಳಿಗೆ ಎಲ್ಲರಿಗೂ ಕೂಡ ಯಾರಿಗೂ ಇಲ್ಲ, ರೈತರಿಗೂ ಕೂಡ ಇಲ್ಲ. ನಾವು ಬೇಕಾದಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಮೇಕೆದಾಟು ಮಾಡಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಿ ತಮಿಳುನಾಡಿಗೂ ಅನುಕೂಲ ಆಗಬೇಕು, ನಮಗೂ ಅನುಕೂಲ ಆಗಬೇಕು ಅಂತೇಳಿ ಅದಕ್ಕೆ ಬೇಕಾದಷ್ಟು ಅಡಚಣೆಗಳಿದೆ. ಅದನ್ನೆಲ್ಲ ನಾವು ಈಗಾಗಲೇ ನಾವು ತಯಾರು ಮಾಡ್ತಾ ಇದ್ದೀವಿ. ಈಗ ಇವತ್ತೊಂದು ಜನರಿಗೆ ಭಕ್ತಿ ಭಾವನೆಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಆ ದೃಷ್ಟಿಯಿಂದ ಒಂದು ಕಾವೇರಿ ಆರತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿ ಹಣ ಕೂಡ ನಮ್ಮ ಇಲಾಖೆ ವತಿಯಿಂದ ಒಂದಷ್ಟು ದುಡ್ಡು, ನಮ್ಮ ಕನ್ನಡ ಕಲ್ಚರ್ ಇಲಾಖೆಯಿಂದ ಒಂದಷ್ಟು ಹಣ, ಧಾರ್ಮಿಕ ದತ್ತಿ ಇಲಾಖೆಯಿಂದ ಒಂದಷ್ಟು ಹಣ,
BWS ಇಲಾಖೆಯಿಂದ ಒಂದಷ್ಟು ಹಣ, ಪ್ರವಾಸ ಇಲಾಖೆಯಿಂದ ಒಂದಷ್ಟು ಹಣ, ಎಲ್ಲರೂ ಕೂಡ ಇಂಧನ ಇಲಾಖೆಯಿಂದ ಲೈಟಿಂಗು, ಇದನ್ನ ಮ್ಯೂಸಿಕಲ್ ಫೌಂಟೇನು ಅದೆಲ್ಲ ಅವ್ರದ್ದು ಜವಾಬ್ದಾರಿ, ಎಲ್ಲರೂ ಕೂಡ ಒಳಗೊಂಡು ಎಲ್ಲರಿಗೂ ಈ ಜವಾಬ್ದಾರಿ ಹಂಚಿ ಅವ್ರವ್ರ ಕೆಲಸ ಅವ್ರವ್ರು ಮಾಡೋ ರೀತಿಯಲ್ಲಿ ಬಹಳ ಚೆನ್ನಾಗಿ ಆಕರ್ಷಣೆ ಮಾಡೋಂಥದ್ದು. ನಮ್ಮ ಇಂಧನ ಇಲಾಖೆಗೆ ಸಂಬಂಧಿತ ಚೆಸ್ಕಾಂ ಅಧ್ಯಕ್ಷರಾಗಿ ಸ್ಥಳೀಯ ಶಾಸಕರು ಇವತ್ತು ನಮ್ಮ ಸರ್ಕಾರ ನೇಮಕ ಮಾಡಿದೆ. ಸೊ ಅವರು ಕೂಡ ಬಹಳ ಮುಂದೆ ಬಂದು ಅವರದೇ ಕ್ಷೇತ್ರದಲ್ಲಿ ಬಹಳ ವೈಭವದಿಂದ ಮಾಡಬೇಕು ಅಂತೇಳಿ ಬಂದಿದ್ದಾರೆ. ಒಂದು ಟೀಮು ನಮ್ಮ ಚಲುವರಾಯಸ್ವಾಮಿ ಅವರ ಮುಖಂಡತ್ವದಲ್ಲಿ ನಾನು ಉತ್ತರ ಭಾರತ ಪ್ರವಾಸಕ್ಕೆ ಕಳಿಸ್ಕೊಟ್ಟಿದ್ದೆ. 20 ಜನ ಶಾಸಕರುಗಳು, ಕೆಲವು ಮುಖಂಡರುಗಳು, ಅಧಿಕಾರಿಗಳೆಲ್ಲ ಹೋಗಿ ಉತ್ತರ ಭಾರತದ ಗಂಗಾ ಆರತಿ ಎಲ್ಲ ನೋಡಿ, ಹರಿದ್ವಾರ, ಋಷಿಕೇಶು ಅಲ್ಲೆಲ್ಲ ಹೋಗಿ ಪ್ರವಾಸ ಮಾಡಿ ನನಗೊಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ವರದಿಯ ಹಿನ್ನೆಲೆಯಲ್ಲಿ ಇವತ್ತು ನಾನು ಇದನ್ನ ತೀರ್ಮಾನವನ್ನು ತೆಗೆದುಕೊಂಡು ನಾನು ಪ್ರಾರಂಭವನ್ನು ಮಾಡಿ ಒದಗಿಕೊಂಡು ಶುರು ಮಾಡಿ, ಹಣ ಕೂಡ ನಮ್ಮ ಬೋರ್ಡಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೋರ್ಡ್ನಲ್ಲಿ ತೀರ್ಮಾನ ಮಾಡಿ ನಾವು ಇಟ್ಟಿದ್ದೇವೆ. ಇದನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಏನಾಗಿದೆ, ಯಾವ ರೂಪ ಆಗಿದೆ ಅಂತೇಳಿ ಇದೆ. ಮಧ್ಯದಲ್ಲಿ ನಾನು ಕೆಲವು ರೈತರುಗಳು ನಮ್ಮ ಚಲುವರಾಯಸ್ವಾಮಿ ಅವ್ರಿಗೆ ಕೆಲವರು ಅಪಸ್ವರ ಎತ್ತಿದ್ರು ಅಂತ ಕೂಡ ಹೇಳಿದ್ರು. ನಾನು ಆಹ್ವಾನವನ್ನು ಕೂಡ ಕೊಟ್ಟಿದ್ದೆ. ಬಟ್ ಅವ್ರದೇ ಆದಂಥ ಆತಂಕಗಳು ಇರ್ತದೆ. ಆತಂಕ ಇರೋದು ತಪ್ಪೇನಿಲ್ಲ. ನಾವು ಅದಕ್ಕೆ ಗೌರವ ಕೊಡಬೇಕು. ಅದರಿಂದ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಅದಕ್ಕೆ ಅವ್ರನ್ನ ಕರೆದು ಕೂಡ ಕೆಲವ್ರನ್ನ ಮಾತಾಡಿದ್ದಾರೆ, ಅವ್ರದೇ ಆದಂಥ ಅಭಿಪ್ರಾಯ ತಿಳಿಸಿದ್ದಾರೆ. ಸೊ ನಾವು ಇದನ್ನ ನಮ್ಮ ಸರ್ಕಾರದ ಒಂದು ಬದ್ಧತೆ, ಈ ಕಾರ್ಯಕ್ರಮಕ್ಕೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, ಆ ತಾಯಿಗೆ ಪ್ರಾರ್ಥನೆ ಮಾಡಲಿಕ್ಕೆ, ನಮ್ಮ ಸಂಸ್ಕೃತಿನ ಉಳಿಸ್ಲಿಕ್ಕೆ, ನಮ್ಮ ಪರಂಪರೆ, ಆಮೇಲೆ ಪ್ರವಾಸಿಗರಿಗೆ ಒಂದು ಆಕರ್ಷಣೀಯವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಇದು ಎಲ್ಲರೂ ಕೂಡ ಕೆಲವರು ಒಮ್ಮತದ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅನೇಕ ಜನಪ್ರತಿನಿಧಿಗಳು, ಸ್ಥಳೀಯ ಪ್ರತಿನಿಧಿಗಳೆಲ್ಲ ಬೇಕಾದಷ್ಟು ಜನ ಎಲ್ಲ ಅವರ ಬೆಂಬಲವನ್ನು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಸೂಚಿಸಿದ್ದಾರೆ. ಕೆಲವರು ತಪ್ಪು ಗ್ರಹಿತ ಇಟ್ಕೊಂಡು ಅವ್ರದೇ ಆದಂಥ ಕೆಲವು ಸ್ವಾಭಿಮಾನದ ಪ್ರಶ್ನೆ ಇರ್ತದೆ. ಅದಕ್ಕೆ ಅವ್ರಿಗೂ ಕೂಡ ಗೌರವ ಕೊಡೋಣ. ಅವ್ರನ್ನೂ ಕರೆದು ತಿರ್ಗಾ ಇನ್ನೊಂದ್ಸತಿ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಇದು ಮುಂದುವರಿತದೆ. ಈ ಕೆಲಸಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಮ್ಮ ಧಾರ್ಮಿಕ ಇಲಾಖೆಯವ್ರು ಏನು ಮಾಡಿದ್ದಾರೆ, ಕನ್ನಡ ಕಲ್ಚರ್ ಏನು ಮಾಡಿದ್ದಾರೆ, ನಮ್ಮ ಲೈಟಿಂಗ್ ಅವ್ರು ಏನು ಮಾಡಿದ್ದಾರೆ ಅನ್ನೋದೆಲ್ಲ ಕೂಡ ಎಲ್ಲ ಕೇಳಿದ್ದೇನೆ. ಸೊ ಎಲ್ಲ ನೋಡಿದರೆ ಭಾಳ ಚೆನ್ನಾಗಿದೆ. 1-2 ದಿನದಲ್ಲೇ ಯಾವ ರೀತಿ ರೂಪ ಇರ್ತದೆ ಅನ್ನೋದನ್ನ ನಿಮಗೂ ಕೂಡ ನಾನು ರಿಲೀಸ್ ಮಾಡೋನಿದ್ದೇನೆ. ಅದನ್ನೆಲ್ಲ ಕಂಪ್ಲೀಟು ಮೀಡಿಯಾ ಕೂಡ ಸಾರ್ವಜನಿಕರ ಗಮನಕ್ಕೂ ಬರಬೇಕು ಅಂತೇಳಿ ಮಾಡೋರಿದ್ದೇವೆ. ಸೊ ಅದಕ್ಕೆಲ್ಲ ಕೂಡ ನಮ್ಮ ಕೆಲಸನ ನಾವು ಮುಂದುವರಿಸ್ತೇವೆ. ಈ ವಿಚಾರವನ್ನು ತಮಗೂ ಕೂಡ ನಾನು ತಿಳಿಸಿ ಸಾರ್ವಜನಿಕರು ಸಹಕಾರ ನಾನು ಅಪೇಕ್ಷೆಯನ್ನು ಮಾಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.